ಕ್ಷೇತ್ರಕ್ಕೆ ನಮ್ಮ ಅಂದಾನಪ್ಪನವರ ಒಂದು ನಾಯಕತ್ವದಲ್ಲಿ 7ನೇ ತಾರೀಕು ಇದೇ 7ನೇ ತಾರೀಕು ನಮ್ಮ ದಾಸರಳ್ಳಿ ಪಾಟೀದಾರ್ ಸಮಾಜದಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಆ ಒಂದು ಸಮಾವೇಶಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸರಿಯಾಗಿ 12 ಗಂಟೆಗೆ ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಅದಕ್ಕೆ ನಮ್ಮ ಪಕ್ಷದ ವಾರ್ಡ್ ಅಧ್ಯಕ್ಷರುಗಳು, ಮುಖಂಡರುಗಳು ಮತ್ತು ಎಲ್ಲ ಪಕ್ಷದ ಅಭಿಮಾನಿಗಳು, ನಾಯಕರು ಸಹ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅವತ್ತು ದಾಸರಳ್ಳಿಲಿ ಡಿಜಿಟಲ್ ಅಭಿಯಾನ, ಸದಸ್ಯತ್ವ ನೋಂದಣಿ ಅಭಿಯಾನ ಇದೆ. ಅದಕ್ಕೂ ಸಹ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರ ಅಭಿಮಾನಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಈಗ ಆಲ್ರೆಡಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ. ಅವತ್ತು ನಮ್ಮ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನಮ್ಮ ಜನತಾದಳದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮೆಲ್ಲ ಮುಖಂಡರು, ನಾಯಕರು, ಪಕ್ಷದ ಕಾರ್ಯಕರ್ತರು ಮತ್ತು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ, ಕುಮಾರಣ್ಣವರ ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಜನರೊಂದಿಗೆ ಜನತಾಳ ಅಂತ ಅನ್ನುವಂಥದ್ದು ಒಂದು ಸಾರ್ವಜನಿಕ ಅಭಿಯಾನ, ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋಕ್ಕೆ ಒಂದು ಹೆಸರಿಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಯುವರತ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ನಮ್ಮ ಯುವಕರು ಆಸೆಯಿಂದ ನೋಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ನಾವು ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಅಂದಾಜು 50 ಲಕ್ಷ ಜನ ಡಿಜಿಟಲ್ ಸದಸ್ಯವನ್ನು ನೋಂದಾಯಿಸಬೇಕು ಅಂತ ಅನ್ನುವಂಥ ಒಂದು ಗುರಿ ಇಟ್ಕೊಂಡು ನಮ್ಮ ರಾಜ್ಯ ಮಟ್ಟದ ನಾಯಕರು ಈಗ ಆಲ್ರೆಡಿ ಹೋರಾಟ ಮಾಡಿ ಸುಮಾರು ಪ್ರತಿಯೊಂದು ಕ್ಷೇತ್ರದಲ್ಲೂ 40,000, 50,000, 30,000, 25,000 ಮತ್ತು ಜನತಾದಳದ ಅಸ್ತಿತ್ವವೇ ಇಲ್ಲದೆ ಇರೋ ಕಡೆ 5,000, 6,000 ಜನ ಡಿಜಿಟಲ್ ನೋಂದಣಿ ಆಗಿದೆ. ಇನ್ನು ನಮ್ಮ ಟಾರ್ಗೆಟು ಇನ್ನೂ ಸ್ವಲ್ಪ ದಿವಸ ಟೈಮ್ ಇರೋ ದೆಸೆಯಿಂದ ನಾವು ನಮ್ಮ ಕ್ಷೇತ್ರದಲ್ಲಿ 7ನೇ ತಾರೀಕು ಹೊತ್ತಿಗೆ ಒಂದು 10,000 ಜನ ಡಿಜಿಟಲ್ ನೋಂದಣಿ ಮಾಡಿಸ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಗುರಿ. ಅದನ್ನು ನಾವು ತಲುಪ್ತೀವಿ ಅಂತ ಅನ್ನೋದು ವಿಶ್ವಾಸ ಇದೆ.